ಸಾಂವಿಧಾನಿಕ ಹುದ್ದೆಯನ್ನ ಮಾರಾಟಕ್ಕಿಟ್ಟ ಕಾಂಗ್ರೆಸ್ 46 ವರ್ಷ 19 ಸಿಎಂ ಜೊತೆ ಕೆಲಸ, ಒತ್ತಾಯಪೂರ್ವಕ ರಾಜೀನಾಮೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಆದರೆ ರಾಜೀನಾಮೆ ನೀಡಿದ ಪರಿಸ್ಥಿತಿಯು ತೀವ್ರ ಕಳವಳವನ್ನು ಉಂಟು ಮಾಡಿದೆ. ಆಗಸ್ಟ್ 14ರಂದು ಸದನದಲ್ಲೇ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಂತಹ ಹೊರಟ್ಟಿ ಅವರನ್ನ ಸರ್ಕಾರವೇ ಒತ್ತಡ ಹೇರಿ ರಾಜೀನಾಮೆ ನೀಡುವಂತೆ ಮಾಡುವಲ್ಲಿ ಸಫಲ ಆಗಿದೆ. ರಾಜ್ಯದ 19 ಮುಖ್ಯಮಂತ್ರಿಗಳ ಆಡಳಿತ ನೋಡಿರುವ 46 ವರ್ಷ ರಾಜಕಾರಣ ಮಾಡಿರುವ ಬಸವರಾಜ ಹೊರಟ್ಟಿ ಅವರನ್ನ ಕಾಂಗ್ರೆಸ್ ಸರ್ಕಾರ ಅವಮಾನಕರವಾಗಿ ನಡೆಸಿಕೊಂಡಿದೆ. ಅಷ್ಟೇ ಅಲ್ಲದೆ ಸಭಾಪತಿ ಹುದ್ದೆಯನ್ನ ಬಿಕರಿಗಿಟ್ಟ ಹಾಗೆ ಕಾಂಗ್ರೆಸ್ ಪಕ್ಷದ ಲೆಟರ್ ಹೆಡ್ನಲ್ಲಿ ಇಂಥವರನ್ನೇ ಸಭಾಪತಿಗಳನ್ನಾಗಿ ಮಾಡಿ ಅಂತ ನಿರ್ದೇಶಿಸಿರೋದು ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಎಸಗಿರುವ ಅಪಮಾನ ಕೂಡ ಹೌದು. ಆಸ್ಪತ್ರೆಯಲ್ಲಿದ್ದಾಗಲೂ ದೂರವಾಣಿಯ ಮೂಲಕ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದ್ದ ಮುಖ್ಯಮಂತ್ರಿಗಳು ಬಳಿಕ ಕಾಂಗ್ರೆಸ್ ಅಧ್ಯಕ್ಷ ಸಚಿವರುಗಳ ಸಹಿತ ಕಾಂಗ್ರೆಸ್ ನಾಯಕರೊಂದಿಗೆ ಹೊರಟ್ಟಿಯವರ ಕಚೇರಿಗೆ ಅವರ ಮುಂದೆಯೇ ರಾಜೀನಾಮೆ ಪತ್ರ ಟೈಪ್ ಮಾಡಿ ಅದಕ್ಕೆ ಸಹಿ ಹಾಕುವಂತೆ ಒತ್ತಡ ಹೇರಿದ್ದ ಪರಿಣಾಮ ಪರಿಸ್ಥಿತಿಗೆ ಮಣಿದು ಹೊರಟ್ಟಿಯವರು ರಾಜೀನಾಮೆಯನ್ನು ಸಲ್ಲಿಸಿದರು. ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಯನ್ನ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿರೋದು ದುರಂತವೇ ಸರಿ. ಕಾಂಗ್ರೆಸ್ ಪಕ್ಷದ ಈ ನಡೆ ಕೇವಲ ಸಂವಿಧಾನ ವಿರೋಧಿಯಲ್ಲ, ಪ್ರಜಾಪ್ರಭುತ್ವ ಶಾಸಕಾಂಗದ ಮೇಲಿನ ನೇರ ದಾಳಿಯಾಗಿದೆ.